ನನ್ನ ಹೆಸರು ಮನ್ವಿತಾ. ನನ್ ನಮ್ಮೂರ್ ಬಂದ್ಬಿಟ್ಟು ತೀರ್ಥಹಳ್ಳಿ. ನಾನು ರೀಸೆಂಟ್ ಆಗಿ BBA ನ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಫಾದರ್ ಹೆಸರು ಬಂದ್ಬಿಟ್ಟು ಕೇಶವ್. ನಮ್ಮಮ್ಮ ಮದರ್ ಹೆಸರು ಬಂದ್ಬಿಟ್ಟು ಶ್ರೀಲತಾ. ಅವರು ಫಾರ್ಮರ್, ಅಮ್ಮ ಹೌಸ್ ವೈಫ್. ನಾನು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ನ ಕಲ್ತ್ಕೊಂಡಿದ್ದೀನಿ. ಅದರಲ್ಲಿ MS Excel, ಆಮೇಲೆ ಪವರ್ ಪಾಯಿಂಟ್ ಅಂಡ್ ಆಲ್ಸೋ ನಾವು ಟ್ಯಾಲಿ. ನಾನು ಒಂದಿಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಇನ್ನೊಂದು ಬಿಸ್ನೆಸ್ ಅನಾಲಿಟಿಕ್ಸ್ ಅಂಡ್ ಬೇಸಿಕ್ ಪೈಥಾನ್ ಸ್ಕಿಲ್ಗಳನ್ನ ಮಾಡ್ಕೊಂಡಿದ್ದೀನಿ. ನಾನು ಜೈನ್ ಕಾಲೇಜ್ ಅಲ್ಲಿ MBA ಅಡ್ಮಿಷನ್ ತಗೊಂಡಿದ್ದೀನಿ. ನನ್ ಜೈನ್ ಯೂನಿವರ್ಸಿಟಿ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ನೆಕ್ಸ್ಟ್ ನಾನು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ. ಅವಾಗ ನಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ನನ್ಗೆ ಜೈನ್ ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೊಳ್ಳೋದಿಕ್ಕೆ ಮನೀಶ್ ಅವರು ಹೆಲ್ಪ್ ಮಾಡಿದ್ರು. ಜೈನ್ ಯೂನಿವರ್ಸಿಟಿಗೆ ನಾನು ಯೂನಿವರ್ಸಿಟಿಗೆ ಡೈರೆಕ್ಟ್ ಬಂದೆ ಅಡ್ಮಿಷನ್ ಆಗೋದಿಕ್ಕೆ. ಬಟ್ ನಂದು ಮಾರ್ಕ್ಸ್ ಕಾರ್ಡ್ ಪ್ರಾಬ್ಲಮ್ ಇದ್ದಿರೋದ್ರಿಂದ ಆಮೇಲೆ ಆನ್ಲೈನ್ ಅಲ್ಲಿ ಅಡ್ಮಿಷನ್ ಆಗಿದೆ. ಮನೀಶ್ ಅವರು ಗೈಡ್ ಮಾಡಿದ್ರು ಹೀಗೆ ಮಾಡ್ಬೇಕು ಅಂತ ಹೇಳಿ. ಅದ್ರ ಪ್ರಕಾರ ನಾನು ಅಡ್ಮಿಷನ್ ಆದೆ. ಜೈನ್ ಕಾಲೇಜಿಂದ ನನಗೆ ಇಂಟರ್ವ್ಯೂಗೆ ಕಾಲ್ ಬಂದಿತ್ತು. ಅವ್ರು ಪ್ರೊಸೆಸ್ ಎಲ್ಲ ಹೇಳ್ತಾರೆ ಹೀಗೆ ಇದೆ ಅಂತ ಹೇಳಿ. ಆಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು. ನಾನು ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳ್ದೆ. ಆಮೇಲೆ 2 ಇಂಟರ್ವ್ಯೂನ ಅರೇಂಜ್ ಮಾಡಿದ್ರು, ಬಟ್ ನಾನು ಕ್ಯಾನ್ಸಲ್ ಮಾಡಿದ್ದೆ. ನೆಕ್ಸ್ಟ್ 3ನೇ ಇಂಟರ್ವ್ಯೂನ ತಗೊಂಡೆ. ಅದ್ರಲ್ಲಿ ನಂಗೆ ಇಂಟರ್ವ್ಯೂ ಯಾವ ತರ ಆಗುತ್ತೆ ಅನ್ನೋದೊಂದು ಐಡಿಯಾ ಸಿಕ್ತು. ನೆಕ್ಸ್ಟ್ ನಾನು ಆ ಕಂಪ್ನಿನ ನೋಡ್ದೆ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು ನ್ಯೂಕಾಟ್ ಅಂತ. ನಂಗೆ ಒಂದು ಅಪರ್ಚುನಿಟಿ ಸಿಕ್ಕಿತ್ತು. ಆ ಕಂಪನಿ ನೇಮ್ ಬಂದ್ಬಿಟ್ಟು ನ್ಯೂಕಾಟ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ. ನಾನು ಸೆಲೆಕ್ಟ್ ಆಗಿರೋ ಕಂಪನಿ ನೇಮ್ ಬಂದ್ಬಿಟ್ಟು ನ್ಯೂಕಾಟ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ನಾನು HR ಎಕ್ಸಿಕ್ಯೂಟಿವ್ ರೋಲ್ಗೆ ಸೆಲೆಕ್ಟ್ ಆಗಿದ್ದೆ. ಸ್ಯಾಲ್ರಿ ಬಂದ್ಬಿಟ್ಟು 20K ಇತ್ತು. ಡೇಟ್ ಆಫ್ ಜಾಯ್ನಿಂಗ್ 9/12/2024. ನಾನು ಈ ಜಾಬ್ಗೆ ಸೆಲೆಕ್ಟ್ ಆಗಿದ್ದು ನಮ್ಮ ಅಪ್ಪ ಮತ್ತೆ ಅಮ್ಮನಿಗೆ ತುಂಬಾ ಖುಷಿಯಾಗಿತ್ತು. ಮತ್ತೆ ಫ್ಯಾಮಿಲಿಲಿ ಎಲ್ರಿಗೂ ತುಂಬಾ ಖುಷಿಯಾಗಿತ್ತು. ಮತ್ತೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ತುಂಬಾ ಖುಷಿಯಾಗಿತ್ತು. ವರ್ಕ್ ನ ಫುಲ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಕ್ಲಾಸಸ್ ನ ಹ್ಯಾಂಡಲ್ ಮಾಡ್ಕೊಂತಾ ಇದ್ದೆ. ಪ್ಲೇಸ್ಮೆಂಟ್ ಎಲ್ಲ ತುಂಬಾ ಖುಷಿ ಆಯ್ತು. ಜೈನ್ ಕಾಲೇಜ್ ಜೊತೆ ಅಂದ್ರೆ ಓದ್ತಾನೆ ಒಂದು ಕೆಲಸ ಸಿಗತ್ತೆ ಅನ್ನೋದು ಎಲ್ರಿಗೂ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ನೆಕ್ಸ್ಟ್ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಕಸಿನ್ಸ್ ಎಲ್ರಿಗೂ ರೆಫರ್ ಮಾಡ್ತೀನಿ.